ರಾಜ್ಯಪಾಲರವರಿಗೆ ಸಂವಿಧಾನದ 73, 74ನೇ ಒಂದು ತಿದ್ದುಪಡಿಯ ಅನುಸಾರವಾಗಿ ರಾಜ್ಯ ಸರ್ಕಾರಗಳು ಇವತ್ತು ಕ್ರಮ ಕೈಗೊಂಡು ನಮಗೆ ತಾತ್ಕಾಲಿಕವಾಗಿ ಒಂದಿಷ್ಟು ಏನು ಅನುಮತಿಯನ್ನು ಅಥವಾ ಒಂದು ಮನವಿಯನ್ನು ಅವರು ಸ್ವೀಕಾರವನ್ನು ಮಾಡಿ ಅವರು ನಮಗೆ ಅತಿ ಶೀಘ್ರದಲ್ಲೇ ಒಂದು ಚುನಾವಣೆಯನ್ನು ಅವರು ಒಂದು ನಡೆಸಲಿಕ್ಕೆ ಒಂದು ಗಂಭೀರವಾದಂತಹ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅಂತಂದೇಳಿ ಆಗ್ರಹಿಸಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನ ಅಧಿಕಾರ ವಿಕೇಂದ್ರೀಕರಣ ವಿರುದ್ಧವಾಗಿರುತ್ತದೆ. ಹಾಗಾಗಿ ಸ್ಪಷ್ಟವಾಗಿ ಕಂಡುಬರುವುದನ್ನು ಕಂಡು ಈ ಹಿನ್ನೆಲೆಯಲ್ಲಿ ರಾಜ್ಯಪಾಲರಿಗೆ ನಿಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಅಧಿಕಾರ ವಿಕೇಂದ್ರೀಕರಣಕ್ಕೆ ಚುನಾವಣೆ ನಡೆಸದೆ ಅಡ್ಡಿಯಾಗಿರುವ ಸಂಬಂಧಪಟ್ಟ 224 ಏನು ಕ್ಷೇತ್ರದ ಶಾಸಕರುಗಳಾಗಿರಬಹುದು, ಅಧಿಕಾರಿಗಳ ವಿರುದ್ಧ ಆಗಿರಬಹುದು ನಿಯಮಾನುಸಾರ ಕ್ರಮಕ್ಕೆ ತನಿಖೆ ನಡೆಸುವಂತೆ ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ನ್ಯಾಯಸಮ್ಮತವಾಗಿ ಹಾಗೂ ಪಾರದರ್ಶಕವಾಗಿ ನಡೆಸುವಂತೆ ಹಾಗೂ ಸಂವಿಧಾನಕ್ಕೆ ತಿದ್ದುಪಡಿ ಕಾಯ್ದೆ 73, 74ರ ಒಂದು ಅಧಿಕಾರ ವಿಕೇಂದ್ರೀಕರಣವನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರುವಂತೆ ಸೂಕ್ತ ನಿರ್ದೇಶನವನ್ನು ವಿನಂತಿಸುತ್ತೇವೆ ಮತ್ತು ನಿಮ್ಮ ಹಸ್ತಕ್ಷೇಪದಿಂದ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ನ್ಯಾಯ ದೊರೆಯಲಿ ಎಂಬ ವಿಶ್ವಾಸದಿಂದ ನಮ್ಮ ಸಂಘಟನೆಯ ಮೂಲಕ ಒಂದು ಪ್ರತಿಭಟನಾತ್ಮಕ ಮೂಲಕ ಜಿಲ್ಲಾಧಿಕಾರಿಗಳ ಮೂಲಕ ಮನವಿಯನ್ನ ಮಾನ್ಯ ರಾಜ್ಯಪಾಲರಿಗೆ ಈ ದಿನ ಸಲ್ಲಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಎಲ್ಲರಿಗೂ. ಇಮೇಲ್ ಪೇಪರ್ ಒಬ್ಬರಿಗೂ ಕಾಲ ಇಲ್ಲ. ನಮ್ಮ ಈ ವೇದಿಕೆ ವತಿಯಿಂದ ಈ ದಿವಸ ನಾವು ರಾಜ್ಯ ಸರ್ಕಾರ ಸುಮಾರು 73, 74ನೇ ತಿದ್ದುಪಡಿ ಕಾಯ್ದೆಯ ಪ್ರಕಾರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ನಡೆಸದೆ ವಿಳಂಬ ಮಾಡ್ತಾ ಇದೆ. ಇದರಿಂದ ಸಾರ್ವಜನಿಕರಿಗೆ ಸಿಗುವಂತ ಸೌಲಭ್ಯಗಳು ವಂಚನೆ ಆಗ್ತಾ ಇದ್ದಾವೆ. ಈ ಚುನಾವಣೆಗಳನ್ನು ರಾಜ್ಯ ಸರ್ಕಾರ ನಡೆಸದೇ ಇದ್ದ ಒಂದು ಈ ಸಾರ್ವಜನಿಕರಿಗೆ ಇದು ಒಂದು ಅನ್ಯಾಯ ಮಾಡ್ತಾ ಇದೆ ಅನ್ನೋ ವಿಚಾರ ಇಟ್ಕೊಂಡು ನಾವು ಇವತ್ತು ಈ ರಾಜ್ಯ ಸರ್ಕಾರದ ಧೋರಣೆ ವಿರುದ್ಧ ನಾವು ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಈ ವಿಚಾರ ಸಂಬಂಧಪಟ್ಟಂಗೆ ಇವತ್ತು ನಾವು ನಮ್ಮ ಸಾಮಾಜಿಕ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಸೇವಾ ಕಾರ್ಯಕರ್ತರ ನಮ್ಮ ಸಂಘಟನೆ ವತಿಯಿಂದ ವೇದಿಕೆ ವತಿಯಿಂದ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ. 1973 ಮತ್ತು 74ನೇ ತಿದ್ದುಪಡಿ ಪ್ರಕಾರ 1993ರಲ್ಲಿ ಜಾರಿಗೆ ಬಂದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿನ ಅಧಿಕಾರ ವಿಕೇಂದ್ರೀಕರಣ ನಿಯಮದ ಪ್ರಕಾರ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸದೆ ಸರ್ಕಾರ ಇದನ್ನು ಪ್ರತಿಭಟಿಸಲಿಕ್ಕೆ ನಮ್ಮ ರಾಜ್ಯದಲ್ಲಿ ವಿರೋಧ ಪಕ್ಷನೇ ಇಲ್ಲ ಅನ್ನುವಂಥ ಸ್ಥಿತಿ ಉಂಟಾಗಿದೆ. ಇವತ್ತು ವಿರೋಧ ಪಕ್ಷದ ಸಮೇತ ಈ ರಾಜ್ಯ ಸರ್ಕಾರದ ಪರವಾಗಿ ಕೆಲಸ ಮಾಡ್ತಾ ಇದೆ ಅಂತಂದೇಳಿ ಇವತ್ತು ನಾವು ಅನ್ಕೊತಾ ಇದ್ದೀವಿ. ಆ ಕಾರಣದಿಂದ ಈ ಧೋರಣೆ ವಿರುದ್ಧ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ನಾವು ಶಾಂತಿಯುತವಾದ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ಇವತ್ತು ರಾಜ್ಯ ಸರ್ಕಾರಕ್ಕೆ ನಾವೊಂದು ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಇವತ್ತು ಎಚ್ಚೆತ್ತುಕೊಂಡು ಈ ಕೂಡಲೇ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ಮಾಡಬೇಕು ಅಂತ ಹೇಳಿ ನಾವು ಇವತ್ತು ಸರ್ಕಾರಕ್ಕೆ ಒತ್ತಾಯಪೂರ್ವಕವಾಗಿ ಮನವಿ ಮಾಡ್ತಾ ಇದ್ದೀವಿ. ರಾಜ್ಯ ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯ ಹೋರಾಟಕ್ಕೆ, ರಾಜ್ಯ ಸಾಮಾಜಿಕ ಕಾರ್ಯಕರ್ತರ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸಲು ರಾಜ್ಯ ಸರ್ಕಾರಕ್ಕೆ, ಜವಾಬ್ದಾರಿ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ ಸಾರ್ವಜನಿಕ ವಿರೋಧಿ ಸರ್ಕಾರಕ್ಕೆ, ಸಾರ್ವಜನಿಕ ಗಜೇಂದ್ರಸ್ಯ कृतिं वसानं वरेण्यम्।